ಮುಂಚೆ ನಾನು ಮಸಾಲೆ ದೋಸೆನ ತುಂಬಾ ಆಸೆ ಪಟ್ಟು ತಿಂತಿದ್ದೆ ಹೊರಗಡೆ. ಆದ್ರೆ ಇವಾಗ ಹೋಟೆಲ್ಗಳಲ್ಲಿ ಮಸಾಲೆ ದೋಸೆ ತಿನ್ನೋದೇ ಕಮ್ಮಿ ಮಾಡ್ಬಿಟ್ಟಿದೀನಿ. ಯಾಕೆ ಗೊತ್ತಾ? ಈ ಮಸಾಲೆ ದೋಸೆಗೆ ಮಾಡುವಂತ ಈ ಅಥೆಂಟಿಕ್ ಗಾರ್ಲಿಕ್ ಚಟ್ನಿ ಎಲ್ಲೂ ಸಿಗಲ್ಲ. ಈಗ ನೀವು ಎಲ್ಲೇ ಹೋಗ್ಲಿ ಮಸಾಲೆ ದೋಸೆ ಒಳಗಡೆ ಆ ಪುಡಿ ತರ ಹಾಕ್ತಾರೆ ಹೊರತು ಮುಂಚೆ ಹಾಕ್ತಿದ್ದು ಆ ಅಥೆಂಟಿಕ್ ಖಾರ ರೆಡ್ ಕಲರ್ ಚಟ್ನಿ ಎಲ್ಲೂ ಸಿಗಲ್ಲ. ಸೊ ನನಗೆ ಯಾವಾಗ ಮಸಾಲೆ ದೋಸೆ ತಿನ್ಬೇಕು ಅನ್ನೋ ಕ್ರೇವಿಂಗ್ ಆಗುತ್ತೋ ಮನೆಯಲ್ಲೇ ಮಾಡ್ಕೋತೀನಿ. ಹಿಂದಿನ ದಿನ ಎಲ್ಲ ನೆನೆಸಿ ರುಬ್ಬಿ ಹಿಟ್ಟು ರೆಡಿ ಮಾಡ್ಕೊಂಡು ನೈಟ್ ಫುಲ್ಲು ಅದನ್ನ ಫರ್ಮೆಂಟ್ ಆಗೋಕ್ಕೆ ಬಿಟ್ಟು ಬೆಳಗ್ಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ರೆಡಿ ಮಾಡ್ಕೋತೀನಿ. ಆಲೂಗಡ್ಡೆ ಪಲ್ಯ ಮಾಡ್ಕೋತೀನಿ, ಆಮೇಲೆ ಕಾಯಿ ಚಟ್ನಿ ಮಾಡ್ಕೋತೀನಿ. ಬಟ್ ಈ ಒಂದು ಸ್ಪೆಷಲ್ ಚಟ್ನಿ ಇಲ್ಲದೆ ಇದ್ರೆ ಮಸಾಲೆ ದೋಸೆ ತಿನ್ನಕ್ಕೆ ಆಗಲ್ಲ. ಅದು ಅಂದ್ರೆ ಈ ರೆಡ್ ಚಟ್ನಿ. ಏನೇನೋ ಮೆಥಡ್ ಇದೆ. ಕೆಲವರು ಫ್ರೈ ಮಾಡ್ತಾರೆ, ಕೆಲವರು ಬೇರೆ ಬೇರೆ ತರ ಅದನ್ನ ಸೋಪ್ ಮಾಡಿ ಇಟ್ಟು ರುಬ್ತಾರೆ. ನಾನು ಏನೂ ಮಾಡಲ್ಲ. ಸಿಂಪಲ್ ಆಗಿ ಇಷ್ಟು ಐಟಮ್ಸ್ನ ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ರೆ ಸೂಪರ್ ಆಗಿರೋ ಚಟ್ನಿ ರೆಡಿ ಆಗುತ್ತೆ. ಆಯ್ತಾ? ಸೊ ಇವಾಗ ಏನೇನು ಐಟಮ್ಸ್ ಅಂತ ಹೇಳ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಒಂಚೂರು ಗೋಡಂಬಿ, ಒಂಚೂರು ಹುಣಸೆ ಹಣ್ಣು, ಬೆಲ್ಲ, ಉಪ್ಪು ಅಷ್ಟೇ. ನಿಮಗೆ ಬೇಕಿದ್ರೆ ಒಂಚೂರು ಕಾಯಿ ಹಾಕೊಂಡ್ರೆ ಚಟ್ನಿ ತರ ಸ್ವಲ್ಪ ಥಿಕ್ಕಾಗಿ ಬರುತ್ತೆ. ಇಲ್ಲ ಅಂದ್ರೆ ನಿಮಗೆ ಥಿಕ್ನೆಸ್ಗೆ ಆಲ್ರೆಡಿ ಗೋಡಂಬಿ ಇರುತ್ತೆ. ಸೊ ಇಟ್ಸ್ ಓಕೆ ಇಫ್ ಯು ಸ್ಕಿಪ್ ಕೋಕೋನಟ್. ಈ ಚಟ್ನಿ ಮಾಡ್ಕೊಂಡು ಬಿಸಿ ಬಿಸಿ ಹೆಂಚ್ ಮೇಲೆ ದೋಸೆ ಹೊಯ್ದು ಈ ಚಟ್ನಿನ ಒಂದು ಲೇಯರ್ ಹಿಂಗೆ ಸವರಿ ಅದ್ರ ಮೇಲೆ ತುಪ್ಪ ಹಾಕೊಂಡು ಮಧ್ಯ ಪಲ್ಯ ಇಟ್ಕೊಂಡು ರೋಸ್ಟ್ ಮಾಡಿ ತಿಂತಾ ಇದ್ರೆ ಆ ಮಸಾಲೆ ದೋಸೆನ ಯಾರು ಬೀಟ್ ಮಾಡಲ್ಲ. ನೀವು ಎಷ್ಟೇ ತುಪ್ಪ ಹಾಕಿರೋ ಜಾಗಕ್ಕೆ ಹೋಗಿ ತಿಂದ್ರು, ಎಂತ ಹೈಫೈ 70 ರೂಪಾಯಿ 80 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ತಿಂದ್ರು ಈ ತರ ಒಂದು ಕ್ಲಾಸಿಕ್ ರುಚಿ ಎಲ್ಲೂ ಸಿಗಲ್ಲ.